ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬಂದುಬಿಟ್ಟು ನಾನು ತುಂಬ ದಿನಗಳ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಗೈಸ್, ಇದು ಬಂದುಬಿಟ್ಟು ಈ ವಿಡಿಯೋ ನಾವು ಊರಲ್ಲಿ ನಮ್ಮ ಪಾಪನ್ನ ಮನೆ ಕರ್ಕೊಬರೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಹಿಂದಿನ ದಿನ ಎಲ್ಲ ಶಾಮಿಯಾನದವರು ಬಂದುಬಿಟ್ಟು ಹಾಕಿಬಿಟ್ಟು ಹೋಗಿದ್ದಾರೆ. ಸೊ ನಾವೆಲ್ಲರೂ ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ತುಂಬ ದಿನ ಆದಮೇಲೆ ವೀಡಿಯೋಸು, ಯಾಕಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ. ಸೊ ಇಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಡ್ಯಾಡಿಗೂ ಹಂಗಿದೆ ಮೆಹಂದಿ. ಎಲ್ಲಿದೆಯಾ ದಶು? ಎಲ್ಲಿದೆಯಾ ನೀನು? ಎಲ್ಲಿ ಹಂಗ ದಶು ಮೆಹಂದಿ ಇಟ್ಕೊಳ್ಳೋದು? ಎಲ್ಲಿ ದಶು? ನೀನು ಹಚ್ಕ. ಎಲ್ಲರೂ ಅಯ್ಯೋ ನಿಜವಾಗ್ಲೂ ಹತ್ತು ಕಣೆ. ಸಿ ನಿಜವಾಗ್ಲೂ ಹತ್ತಿದೆ ಕಣೆ. ನಾಳೆ ನೋಡಬೇಕಿದ್ರೆ ನಿನ್ನ ಫೇಸಲ್ಲೆಲ್ಲ ಫುಲ್ ಮೆಹಂದಿ. ಅಲ್ಲಿ ನೋಡಿ ಎಷ್ಟು ರೆಡ್ ಆಗಿ ಹತ್ತಿದೆ. ಬ್ಲ್ಯಾಕ್ ಕಲರ್ ರೆಡ್ ಎಲ್ಲ ಆಯ್ತದ. ಇಲ್ಲ, ಅವಳ ಮುಖ ಇರೋದೇ ಹಂಗೆ. ನಿಜ ಹತ್ತಿದೆ ಕಣೆ. ಮನೋಮಿ ತೋರಿಸು ಮೆಹಂದಿ. ಅಲ್ಲ ದಶಮಿ ಹಚ್ಚಿದ್ಲು ನೋಡಿ ಇವಾಗ. ಈಗ ಇನ್ನೂ ಚೆನ್ನಾಗಿ ಹತ್ತು. ಮನೋಮಿ ತೋರಿಸಿದ್ ಮನೋಮಿ ಆ ಕೈ ಹೆಂಗೆ ದಶು? ಇವಾಗ ಹೋಗ್ತಿದ್ಯಾ ನೈಟು? ಹಾಂ, ನೀನು ಹೋಗ್ತೀಯ ದಶು ಪಾಪು ಕರ್ಕೊಬರಕ್ಕೆ? ಹೆಂಗೆ ಹೋಗ್ತೀರಾ? ಹೌದಾ, ಜೀ ಅಂತ ಹಿಂಗೆ ಹೋಗ್ಬಿಡ್ತೀರಾ? ಗಾಡಿ ಬೇಡ ಅಲ್ಲ ದಶು? ಬೇಕಾ ಬೇಡ? ಆ್ಯಕ್ಚುಲಿ ಇವಾಗ ನಮ್ಮ ಪಾಪದ್ದು ತೊಟ್ಲು ಬಂತು. ಸೊ ಅವ್ರನ್ನ ಇವಾಗ ಒಳಗೆ ಕರ್ಕೊಂಡು ಬೇಕಿದ್ರೆ ಅವ್ರಿಗೆ ಓಕ್ಳಿ ಮಾಡಿಬಿಟ್ಟು ಕರ್ಕೊಳ್ಳೋದು. ಸೊ ಅವ್ರ ಅತ್ತೆ ಬಂದುಬಿಟ್ಟು, ಪಾಪುದು ಅತ್ತೆ ಬಂದುಬಿಟ್ಟು ಫಸ್ಟು ಓಕ್ಳಿ ಮಾಡ್ತಾರೆ ಪಾಪುಗೆ. ಪಾಪು ಮಾತ್ರ ಮಲ್ಕೊಬಿಟ್ಟಿದ್ದಾನೆ. ಸೊ ಅದಕ್ಕೆ ನಿದ್ದೆಗಣ್ಣಲ್ಲಿ ಸ್ವಲ್ಪ ಮಾಡಬಾರ್ದು ಅಂತ ಎಚ್ಚರ ಮಾಡ್ತಾ ಇದ್ದಾರೆ. ಈಗ ಮಾಡಿಬಿಟ್ಟು ಓಕ್ಳಿ ಆದಮೇಲೆ ಅವರು ಮಾವಾಗೆ ಸ್ವಲ್ಪ ಶಾಸ್ತ್ರ ಇರುತ್ತೆ. ಸೊ ಅವರಿಗೆ ಮಡ್ಲಿಗೆಲ್ಲ ಹಾಕಿಬಿಟ್ಟು ಅವರು ತೊಟ್ಲು ಇರುತ್ತೆ ಅಲ್ಲ, ಆ ತೊಟ್ಲನ್ನ ಅವ್ರ ತಲೆ ಮೇಲೆ ಇಟ್ಬಿಟ್ಟು ಅವರು ಒಳಗೆ ಬರಬೇಕು. ಆಮೇಲೆ ಪಾಪನ ಕರ್ಕೊಂಡು ಒಳಗೆ ಬರೋದು. ಅವರಿಗೆಲ್ಲ ಮಡ್ಲಿಗೆ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಿಬಿಟ್ಟು ಅವರಿಗೆ ಮಾವಾಗೆ ಡ್ರೆಸ್ ಎಲ್ಲ ತಂದಿರ್ತಾರೆ. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಮಡ್ಲಿಗೆ ಹಾಕಿ ಕಾಯೆಲ್ಲ ಹಾಕಿ ಕೊಡೋದು. ಸೊ ಅದೆಲ್ಲ ಆದಮೇಲೆ ಪಾಪುನ ಒಳಗೆ ಕರ್ಕೊಂಡು ಹೋಗಬೇಕು. ಇವರು ಮಕ್ಕಳುಗಳು ನಮ್ಗೆ ಇವಾಗಲೇ ಕೊಡಿ ನಾವು ಹೆಚ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಹಠ ಮಾಡ್ತಾಯಿದ್ರು. ಆಮೇಲೆ ಒಳಗೆ ಬಂದಮೇಲೆ ಕೊಡ್ತೀವಿ ಅಂತ ಒಳಗೆ ಕರ್ಕೊಬಂದಿರೋದು. ನಮ್ಮ ಪಾಪು ಪುಟ್ಟ ಹೆಜ್ಜೆ ಹಾಕ್ಕೊಂಡು ಬರ್ತಾ ಇದ್ದಾನೆ.
ಏನು ಮಾಡ್ತಾ ಇದ್ದೀರಿ ಮಗ? ಸೊ ಗೈಸ್, ಇವಾಗ ಅಡುಗೆ ಏನೇನು ರೆಡಿಯಾಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಕ್ಚುಲಿ ಅಡುಗೆ ಎಲ್ಲ ರೆಡಿಯಾಗಿದೆ. ಸೊ ಸಾಂಬಾರು ಮಾಡಿದವ್ರಿಗಿಂತ ಪೋಸ್ ಕೊಡೋರು ಜಾಸ್ತಿ ಅನ್ನಿಸ್ತಿದೆ. ಓಯ್, ಮಸಾಲ ಮಾಡ್ದಾರ ಯಾರ, ಸೋಳ್ಸೋರು ಯಾರ? ಆ ಥರ ಸಾಂಬಾರು ನೋಡಕ್ಕೆ ಹೋಗ್ಬೇಕಂತೆ. ತುಂಬ ಶೆಕೆ ಇರೋದ್ರಿಂದ ಎಲ್ಲರೂ ಪಾಪುನ ಮಾತಾಡ್ಸೋದು ಹೆಚ್ಚೋದೆಲ್ಲ ಬರ್ತಿರು. ಸೊ ಅದಕ್ಕೆ ಅವನಿಗೆ ಹಿಂಸೆ ಆಗ್ತಿತ್ತು. ಅದಕ್ಕೆ ಒಳಗೆ ಕರ್ಕೊಬಂದು ಕೂರಿಸ್ಕೊಂಡಿದ್ದಾರೆ, ಸ್ವಲ್ಪ ಫ್ರೀಯಾಗಿರಲಿ ಅಂತ ಹೇಳಿಬಿಟ್ಟು. ಅವನು ಅದಕ್ಕೆ ನಗಾಡ್ತಿದ್ದಾನೆ. ಇಲ್ಲಿ ಅವನು ಸ್ವಲ್ಪ ಮಾತಾಡ್ಸಿದ್ರೆ ಸಾಕು ನಗಾಡ್ತಾನೆ. ಈಗ ಬಂದು ಊಟ ಟೈಮ್ ಆಗೋಯ್ತು ಗೈಸ್. ಆ್ಯಕ್ಚುಲಿ ಪಾಪು ಬಂದು ಸ್ವಲ್ಪ ಹೊತ್ತಿಗೆ ಸೊ ಮಧ್ಯಾಹ್ನ ಆಗೋಯ್ತು. ಸೊ ಅದಕ್ಕೆ ಮಧ್ಯಾಹ್ನದ ಊಟಕ್ಕೆಲ್ಲ ಬಂದಿದ್ದಾರೆ. ಫಸ್ಟ್ ಪಂಕ್ತಿ ನಡೀತಿದೆ. ಫಸ್ಟ್ ಪಂಕ್ತಿಗೆ ಎಲ್ಲರೂ ಊಟ ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ಆದ್ರೂ ಒಂದಾದರೂ ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇದಾದಮೇಲೆ ಒಂದು 3-4 ಪಂಕ್ತಿ ಆಯಿತು. ಇದು ಬಂದುಬಿಟ್ಟು ಫಸ್ಟ್ ಬಂತಿದ್ದು. ಸೊ ಆಮೇಲೆಲ್ಲ ನಮಗೆ ಅದು ಇದು ಅಂತ ಹೇಳಿಬಿಟ್ಟು ಲೇಡೀಸ್ ಎಲ್ಲ ನೋಡ್ಕೊಳ್ಳೋದು, ಅವರಿಗೆ ಮಡ್ಲಕ್ಕಿ ಎಲ್ಲ ಕೊಡೋದೆಲ್ಲ ಆಗ್ತಿತ್ತು. ಸೊ ಅದಕ್ಕೆ ಇದು ಫಸ್ಟ್ ಬಂತಿದ್ದೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಲೇಡೀಸ್ದು ಲೇಡೀಸ್ ಬಂತು. ಓಯ್, ಒಂದೊಂದು ಓನ್ಲಿ ರೈಸ್ ಕುಕ್ಕು. ಎಸ್, ಇದು ಬಂದುಬಿಟ್ಟು ನಾವು ಊಟಕ್ಕೆ ಅಂತ ಬಂದ್ವಿ. ಲಾಸ್ಟ್ ಕರಿತಾಯಿದ್ರು. ಸೊ ಅದಕ್ಕೆ ಲಾಸ್ಟ್ ಪಂಕ್ತಿ ಆಗಿರೋದ್ರಿಂದ ಬಂದ್ವಿ. ಸೊ ಊಟ ಮುಗಿಸ್ಕೊಬೇಡೋಣ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ತುಂಬ ಟೈಮ್ ಆಗಿತ್ತು. ದಶು ಲಾಸ್ಟ್ ಪಂಕ್ತಿ ಆದರೂ ನಮ್ಮನ್ನಂತೂ ಲೀಸ್ಟಾಗಂತೂ ಟ್ರೀಟ್ ಮಾಡಿಲ್ಲ. ಚೆನ್ನಾಗೇ ಊಟ ಹಾಕಿದ್ರು. ಏನು ಮಾಡ್ತಾನೆ ಪಾಪು ಮರಿ? ನಗಾಡ್ತಾನ? ಮಕ್ಕಳಿಗೆಲ್ಲ ತುಂಬ ಖುಷಿಯಾಗಿದೆ ಪಾಪು ನೋಡಿ. ಸೊ ಎಲ್ಲಿ ಕರೆದ್ರೂ ಬರಲ್ಲ ಅಂತಿದ್ರು, ಪಾಪುನ ಬಿಟ್ಟೇ ಬರಲ್ಲ ಅಂತಿದ್ರು. ಅಷ್ಟು ಖುಷಿ ಮಾಡ್ಕೊಬಿಟ್ಟಿದ್ರು. ಅವ್ರ ಜೊತೆ ಆಟ ಆಡಿಸ್ಬೇಕು, ಪಾಪು ಆಟ ಆಡಿಸ್ಬೇಕು ಅಂತಲೇ ಹೇಳ್ತಾನೇ ಇದ್ದರು. ತುಂಬ ಚೆನ್ನಾಗಿ ನೋಡಿಕೊಂಡು, ತುಂಬ ಸಾಫ್ಟಾಗಿ, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಪಾಪುನ. ಅಮ್ಮ, ಹಲೋ ಮೇಡಮ್. ದಶು ತಮ್ಮ ಏನಂದ? ಹಾಂ ಹೌದು ಮಗ, ಜಾಸ್ತಿ ಸೌಂಡ್ ಮಾಡಬಾರ್ದು. ಇದು ಫಂಕ್ಷನ್ ಆಗಿದ್ದು ನೆಕ್ಸ್ಟ್ ಡೇ ನಾವು ಊರಿಗೆ ಬೆಂಗಳೂರು ಹೊರಟ್ವಿ. ಸೊ ಅದಕ್ಕೆ ಮನೋಮಿ ತುಂಬ ಟಯರ್ಡ್ ಆಗಿದ್ಲು, ಮಲ್ಕೊಳ್ತೀನಿ ಅಂತ ಮಲ್ಕೊತಿದ್ದಾಳೆ. ದಶು ಮಾತ್ರ ಇನ್ನೂ ಫುಲ್ ಖುಷಿಯಾಗೇ ಇದ್ದಾಳೆ. ಸೊ ಇದು ನಮ್ಮದು ಈ ಫಂಕ್ಷನಿನ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.